ನೋಡಿ ಯಾವ ಥರ ಹೋಗ್ತದೆ ಎಕ್ಸಾಂಪಲ್ ಹೇಳ್ತೀನಿ ನೋಡಿ. ನೋಡಿ ಇವರಿದ್ದಾರೆ ನೋಡಿ, ಇವರು ಶಹದಾದ್ ಹುಸೈನ್ ಅಂತ ಒಂದು ಯಂಗ್ ಪರ್ಸನ್ ಅವರು ಡೆತ್ ಆಗೋ ಇನ್ಕಮ್ ನೋಡಿ. ಯಾವುದು ನಮ್ದು ಬೋನಸ್ ಸ್ಟೇಟ್ಮೆಂಟಾ? ಹಲೋ, ಬೋನಸ್ ಸ್ಟೇಟ್ಮೆಂಟ್ ಹಿಂಗೆ ಬಂದಲ್ಲ, ಅದಕ್ಕೆ ತೋರಿಸ್ತಾ ಇದೀವಿ, ಸುಮ್ಮನೆ ಹೇಳ್ತಾ ಇಲ್ಲ ನಾನು. ನಮ್ದು ಬೋನಸ್ ಸ್ಟೇಟ್ಮೆಂಟ್ ಯಾವುದಿದೆ ಅದನ್ನೇ ತಗೊಂಡು ಕೊಡ್ತಾ ಇದೀವಿ ನಾವು. ಓಕೆ, ಸೊ ಇವರು ಅವ್ರ ಇನ್ಕಮ್ ನೋಡಿ $1,126 ಅಮೇರಿಕನ್ ಡಾಲರ್. ಯಾಕಂದ್ರೆ ಅವರು UAE ಅವರು ಯಂಗ್ ಪರ್ಸನ್, ಮದುವೆ ಆಗಿ 3 ತಿಂಗಳು ಸಿಗ್ತಾವೆ. ಮದುವೆಗೆ 3 ತಿಂಗಳು ಸಿಗ್ತಾವೆ. ಆ ಹುಡುಗಿಗ DX ಅಂತ ಏನು ಗೊತ್ತಿಲ್ಲ. ಅವ್ರ ಅಪ್ಪನ ಕಾಲ್ ಮಾಡಿ ಅವ್ರು ಹೇಳಿದಂತ ಒಂದು $3,000 ಮಾಡಮ್ಮ, ಹಿಂಗೊಂದು 1 ಲಕ್ಷ ಬಂದ್ಬಿಡುತ್ತೆ ಆಟೋಮೆಟಿಕ್. ಈಗ ನೋಡಿ ಅವ್ರು 1.5 ಲಕ್ಷ ಮೇಲೆ ಹೋಗ್ತದೆ ಇನ್ಕಮ್. ಜಸ್ಟ್ ಇಮ್ಯಾಜಿನ್ ಸರ್, ನಾವು ಏನು ಮಾಡ್ತಾ ಇದ್ದೀನೋ ಗಟ್ಟಿಯಾಗಿ ಇಟ್ಕೊಳ್ಬೇಕು. ಅದಕ್ಕೆ ತೋರಿಸೋದು. ಇವತ್ತು ನಾನು ಮಾಡ್ತೀನಿ 100% ಮಾಡಿದೆ ಅಂತ ನನ್ನ ಫ್ಯಾಮಿಲಿ ಗ್ಯಾರಂಟಿ ಇದೆ ಅಲ್ಲ. ನಾನು ಮಾಡೋದು ಸ್ವಲ್ಪ ಮಾಡ್ತಾ ಇದ್ದೀನಿ, ಏನೋ ಒಂದು ಟೈಮಿಗೆ ಮಾಡ್ತಾ ಇದ್ದೀನಿ ಅಂತ ಟೈಮ್ ಪಾಸ್. ನೀವು ಚೆನ್ನಾಗಿ ಪ್ರಾಡಕ್ಟ್ ತಿನ್ನಿರಿ, ಎಂಜಾಯ್ ಮಾಡಿರಿ ಅಷ್ಟೇ, ಹೆಲ್ತ್ಗೋಸ್ಕರ ಮಾಡ್ಕೊಂಡ್ರಿ. ಬಟ್ ಬಿಸ್ನೆಸ್ ಅಂತ ಬಂದಿದೆ ಅಂತ ಯು ಶುಡ್ ಬಿ ಗಿವನ್ ಯುವರ್ 100% ಫಾರ್ ದಿಸ್. ಅದಕ್ಕೋಸ್ಕರ ಕೆಲಸ ಬಿಟ್ಟು ಮಾಡಿ ಅಂತ ನಾನು ಹೇಳ್ತಾರೆ. ಇವರೆಲ್ಲ ಕೆಲಸ ಮಾಡ್ಕೊಂಡ್ರೆ DX ಮಾಡಿದ್ದಾರೆ. ಯಾರು ಚೀಫ್ ತೋರಿಸಿದ್ರಲ್ವ, ಅವರು ಕೆಲಸ ಮಾಡ್ಕೊಂಡೇ ಮಾಡಿದ್ದಾರೆ ನೋಡಿ. ನೆಕ್ಸ್ಟ್ ಇವರು ನನ್ನ ಸಬ್ಜೆಕ್ಟಿಗೆ ಬಂದಿಲ್ಲ, ಅಹಮದ್ ರಾಸ್ಮಿ ನೋಡಿ, ಅವರು 2 ಲಕ್ಷ ಇತ್ತು ಅವಾಗ. ಈಗ ಆಲ್ಮೋಸ್ಟ್ 4 to 5 lakhs rupees ಅವ್ರ ಮಗನಿಗೆ ಹೋಗ್ತಾರೆ. ಚಪ್ಪಾಳೆ ಕೊಡ್ರಿ, ಚಪ್ಪಾಳೆ. ನೀವು ಬಿಲೀವ್ ಮಾಡಿ, ಅದಕ್ಕೆ ತೋರಿಸ್ತಾ ಇದ್ದೀನಿ ನಾನು. ನೀವು ಯಾರಿಗೋಸ್ಕರ ಮಾಡ್ತಾ ಇದ್ದೀರಿ? ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ಮಾಡ್ತಾ ಇದ್ದೀನಿ. ಈಗ ನಾನು ಮಾಡಿ ಇಡ್ತೀನಲ್ವ, ಆಟೋಮೆಟಿಕ್ ಟ್ರಾನ್ಸ್ಫಾರ್ಮ್ ಆಗುತ್ತೆ, ಹೌದಲ್ವಾ? ನೋಡಿ ನೆಕ್ಸ್ಟ್ ನೋಡಿ, ಇವ್ರು ನೋಡಿ 1200 ಅಂತ ಆಲ್ಮೋಸ್ಟ್ 1.5 ಲಕ್ಷ ಆವಾಗ. ಈಗ ಆಲ್ಮೋಸ್ಟ್ ಡಬಲ್ ಆಗಿದೆ. 3 lakhs ಮೇಲೆ ಇನ್ಕಮ್ ಯಾರಿಗೆ ಹೋಗ್ತಾರೆ? ಅವ್ರ ಫ್ಯಾಮಿಲಿಗೆ ಹೋಗ್ತಾ ಇದೆ. ಇವ್ರದ್ದು ನೋಡಿ, ಇದು ಸೂಪರ್ ಇದೆ. ನೆಕ್ಸ್ಟ್ ಎಷ್ಟು ಇನ್ಕಮ್? ಆಲ್ಮೋಸ್ಟ್ 6.5 lakhs, 6 lakhs to 7 lakh rupees ಆವಾಗ. ಈಗ ಮೋರ್ ದನ್ 15 lakhs ಯಾರಿಗೆ ಹೋಗ್ತಾರೆ? ಅವ್ರ ಮಕ್ಕಳಿಗೆ ಹೋಗ್ತಾರೆ. 15 lakhs ಹೆಂಗಾಯ್ತು? ಅವ್ರು ಇದ್ದಾರ? ಅವ್ರ ಪ್ರೆಸೆನ್ಸ್ ಇಲ್ಲ? ಪ್ರೆಸೆನ್ಸ್ ಇಲ್ಲ ಅಲ್ವಾ? ಮತ್ತೆ ಹೆಂಗಾಯ್ತು ಅದು? ದಟ್ ಈಸ್ ದ ಬ್ಯೂಟಿ ಆಫ್ ನೆಟ್ವರ್ಕ್ ಮಾರ್ಕೆಟ್. ನೆಟ್ವರ್ಕ್ ಮಾರ್ಕೆಟ್ ಅಂದ್ರೆ ನೀವು ಯಾವ ಥರ ಬೀಜ ಹಾಕ್ತಿರಲ್ವಾ, ಯಾವ ಥರ ನೀರು ಹಾಕ್ತಿರಲ್ವಾ, ಗೊಬ್ಬರ ಹಾಕ್ತಿರಲ್ವಾ, ಅದೇ ಮ್ಯಾಟರ್ಸ್. ಇವತ್ತು ಮೀಟಿಂಗ್ ಬಂದಿದ್ರಲ್ವಾ, ಚಪ್ಪಾಳೆ ಜೋರಾಗಿ ಚಪ್ಪಾಳೆ. ನೀವು ಏನು ಮಾಡ್ತೀವಿ? ನಾಲೆಜ್ ಅಂತ ತಗೋತೀರಿ. ನೀವು ನಾಲೆಜ್ ಅಂತ ತಗೊಂಡು ನಿಮ್ಮ ಟೀಮ್ಗೆ ಅದನ್ನ ಸ್ಪ್ರೆಡ್ ಮಾಡುವಾಗ ಏನು ಬೀಜ ಚೆನ್ನಾಗಿ ಬರುತ್ತೆ. ಆ ಟ್ರೈನಿಂಗ್ ಅಟೆಂಡ್ ಮಾಡೋಕ್ಕೆ ಯೋಚನೆ ಮಾಡೋದು, ಅಲ್ಲಿ ಟ್ರಾವೆಲ್ ಮಾಡಬೇಕಂದ್ರೆ ಯೋಚನೆ ಮಾಡೋದು, ಮಳೆ ಬರ್ತಂತ ಯೋಚನೆ ಮಾಡೋದು, ಆವತ್ತು ಪ್ರೋಗ್ರಾಮ್ ಇದೆ, ಇವತ್ತು ನಿಮ್ಮ ಲೈಫ್ನ ಯೋಚನೆ ಮಾಡಿ. ನೀವು ಯಾಕೆ ಮಾಡ್ತಾ ಇದೆ ಅಂತ ಯೋಚನೆ ಮಾಡಿ. ವೈ ಫ್ಯಾಕ್ಟರ್ ಈಸ್ ಇಂಪಾರ್ಟೆಂಟ್. ನಾನು ಯಾಕೆ DX ನಲ್ಲಿ ಬಿಸ್ನೆಸ್ ಮಾಡ್ತೀನಿ ಅಂತ ಯೋಚನೆ ಮಾಡಿ. ಓಕೆ, ಸೊ ಅದಕ್ಕೋಸ್ಕರ ಇರೋದು ತೋರಿಸ್ತಾ ಇದ್ದೀನಿ. ನಿಮ್ಮ ಮೈಂಡ್ನಲ್ಲಿ ಇಟ್ಕೊಳ್ಳಿ. ನೀವು ಯಾರಿಗೋಸ್ಕರ DX ಮಾಡ್ತೀರಿ? ಹೀಗೆ ಹೇಳಿ, ಯಾರಿಗೋಸ್ಕರ DX ಮಾಡ್ತೀರಿ? ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ ಅಲ್ವಾ? ನನಗೋಸ್ಕರ, ನನ್ನ ಫ್ಯಾಮಿಲಿಗೋಸ್ಕರ. ಇದು ಫಿನಾನ್ಷಿಯಲ್ ಫ್ರೀಡಮ್. ಇಲ್ಲ ಕಾಸುಗೋಸ್ಕರ ಮಾತ್ರ ಆಪ್ಷನ್ ಉಂಟು. ಹೆಲ್ತ್ ಮಾಡಿ, ಹೆಲ್ತ್ಗೋಸ್ಕರ ಸಪೋರ್ಟ್ ಮಾಡಿ, ನಿಮ್ಗೆ ಹಣ ಬರುತ್ತೆ. ಅದು ಹಣ ದೊಡ್ಡ ವಿಷಯ ಇಲ್ಲ. ಪ್ರಾಬ್ಲಮ್ ಯು ಕ್ಯಾನ್ ಹೆಲ್ಪ್ ದ ಪೀಪಲ್. ಕಾಸುಗೋಸ್ಕರ ಮಾಡಿ, ಮತ್ತೊಬ್ರಿಗೆ ಜೀವನ ನೀವು ಚೇಂಜ್ ಮಾಡ್ಬೋದು, ಲೈಫೇ ಚೇಂಜ್ ಮಾಡ್ಬೋದು. ಓಕೆ, ಸೊ ಈಗ ನಾವು ಮೇನ್ ಟಾಪಿಕ್ ಹೋಗೋಣ.